ಇವತ್ತು ಇಷ್ಟಕ ಮೀನು ಸಿಕ್ಕಿತ್ತು ಅಂತಲ ಮೀನು ತುಂಬ ಕಷ್ಟ ಕಾಮ ಇವತ್ತು ರಾತ್ರಿ ಹಿಡ್ಕ ಒಂದು ಇಷ್ಟಕ ಸಿಕ್ಕಿದ್ದು ಇದಕ್ಕೆ 100 ರೂಪಾಯಿ ಅಂಬ್ರ ಯಾಕಿದ್ಲೆ 225 ಇದು ಯಾಕೆ 225 7 ಕೊಂಡಿಗೆ ಇತ್ತು 225 ಅಂಬ್ರ ನಂಗ ಮತ್ತೆ ಹೋಟ್ಲ್ ಕಣಿ ಮತ್ತೆ ಇದೆಲ್ಲ ಸೇರಿ 350. ಹಾಯ್ ಅಲ್ಲ ನಮಸ್ಕಾರ ಮಾತಾಡಿ ಸ್ವಾಗತ. ಇವತ್ತ ಮಿಯಾ ಬೆಕ್ಕದಾಕೋ ಹಬ್ಬಕ್ಕೆ ಬೆಕ್ಕಿಯಲ್ಲಿತ್ತು. ಬೆಕ್ಕಿ ಇವತ್ತು ಬೆಳಗ್ಗೆ ಡಿಂಗ್ರಿ ಬಿಲ್ಲಿ ಸೊತ್ತೋಯ್ತು. ನಿನ್ನೆ ಎಷ್ಟು ಹೇಳ್ತಿತ್ತು 1 kg 105 ಗ್ರಾಮಿ ಇರ್ತದೆ. ಮೊನ್ನೆ ಇವ್ರು ಸುಮಾರು ಬಂದ್ರು ಕೂಡ ಇವ್ರು ಸುಮಾರು ಮೀನು ಇತ್ತು. ಎಲ್ಲ ಮೀನು ತೆಗ್ದು 7-8 ಮೀನು ಒಟ್ಟು ಕೊಟ್ಟದೆ ಅಂತ ಸಾಮಾನ್ಯ ಅದ ಗಬ 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 ತಿಂತ ಹೋಯ್ತೆ ಅಂತ. ಆಮೇಲೆ ಅದೇ ದಿನ ಬೆಳಗ್ಗೆ ಅದು ಫುಲ್ ವಾಮಿಟ್ ಮಾಡಿ ಈತ. ವಾಮಿಟ್ ಮಾಡ್ರು ಕೂಡ ಅದಕ್ಕೆ ಜೀವಿಕೆ ಅಂತ ಆಯ್ತು ಯಾರಿಗೆ ಗೊತ್ತಿತ್ತು. ಅದ್ರ ಪಾಡಿಗೆ ಹೋಗಂತ ಈತಪ್ಪ. ಆಮೇಲೆ 2 ದಿನ ಆರು ಕೂಡ ನಿನ್ನೆ ಚೆಕ್ ಮಾಡದ್ ನಾವು. ನಿನ್ನೆ ಚೆಕ್ ಮಾಡಿದಲ್ಲಿ ಎಷ್ಟು 950 ಗ್ರಾಮ್ ಎಷ್ಟು ಐತಿ. ಇವತ್ತು ಅಂದ್ರೆ ಬೆಳಿಗ್ಗೆ ಅಮ್ಸೋತೈತೆ ಅಂತ ಹೇಳ್ರೆ ನಂಗೆ ಮಾತಾಡ್ಕ ಹಾಮ್ಕು ಮನ್ಸಾರಿ ನಂಗೆ ಮಾತಾಡ್ಕೊಂಡೆ ನೀನು ಒಂದಾಗೈತೆ ಸಾಯ್ಲಿರ್ತೆ ಮನೆ ಒಂಥರ ಆಸಿ ಮಾಡುದು ಒಂದ್ ಗಳಿಗೆ ಆಸಿ ಮಾಡುದು ಕಾಮ್ ಹೊತ್ತು ಕುರಿ ಹಿಡ್ದು ಎಲ್ಲ ವರ್ಷನು ಹಾಗೆ ನಾವ್ ಯಾವ್ದೋ ಒಂದು ಆಸೆ ಮಾಡ್ಕೊಂಡು ಎಲ್ಲರೂ ಬಂತಂದ್ರು ಕೂಡ ಅಲ್ಲ ಅಲ್ಲೇ ಸೊತ್ತು ಹೊತ್ತು ಅಂತ ಮಾರ ಅದು ಮುಳ್ಳಿತ್ತಂದ್ ಯಾವ ಲೆಕ್ಕದಾಗ ಹೇಳ್ತೀಯ ನೀನು. ಅದ್ಗ ಅಂತ ಐತಂದ್ ಯಾರಿಗೂ ಗೊತ್ತ ಮಾರ. ಎಲ್ಲ ಬೆಕ್ಕು ಸತ್ತು ಐತಿ ಇಲ್ಲಿದ್ದ ಅಣಿ. ಮೀನ್ ತಕೊಂಡ್ಬಂದು ಇಲ್ಲಿ ಹಾಗೆ ಬೆಚ್ಚಿದ್ದ. ಒಂದಾರು ಬೆಕ್ಕಿದ್ದು ನೋಡಿ. ಮೊದ್ಲು ಒಂದು ಬೆಕ್ಕಿ ಮೀನ್ ತಪ್ಪಕಿಲ್ಲ ಓನ್ಕ ಬತ್ತಿದ್ದು. ಎಲ್ಲ ಬೇಕು ಸತ್ತು ಐತಿ. ಕೆಲವೆಲ್ಲ ಬೆಡ್ ಮೇಲೆ ಸೋತೋಯ್ತು. ಬೆಡ್ ಎಲ್ಲ ಸೋಫಾ ಸೆಟ್ ಮೇಲೆ ಸೋತೋಯ್ತು. ಅವ್ರ ಮನೆ ಸೋಫಾ ಸೆಟ್ ಮೇಲೆ ಸೋತೋಯ್ತು. ಈ ನಮ್ಮನೆ ನಮ್ಮನೆ ಹತ್ರ ಅಲ್ಲ ಯಾವ ಬೆಕ್ಕು ಉಳುದಿಲ್ಲ, ಎಂತದ್ದು ಉಳುದಿಲ್ಲ. ಅದಕ್ಕೆ ನಾವು ನಾಯಿ ಸಾಕ್ಲ. ಇಲ್ಲಾಂದ್ರೆ ನಾ ಫಸ್ಟ್ ಆಫ್ ಅದು 7 ದೊಡ್ಡ ನಾಯಿ ಹಿಡ್ಕೊಂಡ್ ಬಂದಿದೆ. ಒಳ್ಳೇದು ನಾಯಿ ತಕ ಬಂದಿದ್ದೀ ನಾವು. ಅಪ್ಪ ಎಷ್ಟೇ ಹೇಳ ಪಶೋತಿ ನೀ ಮನೆ ನೀ ಒಳಸ್ತೀಯ ಆ ನಾಯಿನ ಅಲ್ಲಿ ಬಿಟ್ಟಿ ಬರ್ತೀಯ. ನಾಮ ಸುಮ್ನೆ ಕಣಿ ಮತ್ತೆ ಆಮೇಲೆ ಅಪ್ಪ ಹೇಳ್ರಿ ನಾಯಿ ಉಳುದಿಲ್ಲ ಸುಮ್ಮನೆ ಕೊಂದಾಕು ನೀ ಇಲ್ತಾರ ಕರ್ಬೇಡ. ಕೆಲವ್ರ ಮನೆಗೆಲ್ಲ ಅದು ಉಳುದಿಲ್ಲ ಅಂಬ್ರಲ್ಲ ನಾಯಿ ಎಲ್ಲ ದೇವ್ರದ್ದು ಇದೆಲ್ಲ ಇದ್ರೆ ಅದು ಉಳುದಿಲ್ಲ ಅಂಬ್ರ ಹಂಗಂತರ. ಬಟ್ ನಮ್ಮನೆಗೆ ಇಷ್ಟು ವರ್ಷದಿಂದ ಆ ಬೆಕ್ಕೇ ಉಳಿಲ್ಲ, ನಾಯಿ ಉಳಿತು. ಮತ್ತೆ ಅದು ಒಂದೇನು ಬೆಕ್ಕು ಉಳಿದಿತ್ತಪ್ಪ. ಅದೇ ಎಣ್ಣೆ ಆಗಳು ಹೊತ್ತು ಅದಕ್ಕೂ ಹೊಡೆದು ಈಗ ಅದು ಮೀನ್ ಸೇಲ್ ಆಯ್ತಾ. ಅದು ಕೋಟೇಶ್ವರಕ್ಕೆ ಅವರಿಗೆ ಕೊಟ್ಟಿ ಬರ್ತದೆ. ಈ ಮಾಳಿ ಇದ್ರಾಗ ಹೋಗಕ್ ಆಗ್ತಿಲ್ಲ ಬೈಕಾಗೆಲ್ಲ. ಈ ಕಾರಕ್ಕೆ ಹೋಯ್ತು ಕಾರ್ ತಗೋಬಾರ ಅದು ಮೀನ್ ಮತ್ತ ಕಾರ ತಕ ಹೋಯ್ಕತ್. ಈಗ ಅದಕ್ಕೆ ಪೆಟ್ರೋಲ್ ಹಾಕೊಂಡೆ ಹೋಯ್ಕ ಕುಂದಾಪುರ ಹಾಟ್ ಆಮೇಲೆ ಒಟ್ಟು ಇಷ್ಟಂಗ ಹಾಕ್ಲಿಲ್ಲ ಆಯ್ತಾ. 500 ರೂಪಾಯಿ ಹಾಕಿ ಮತ್ತೆ ಹಂಗೆ ಕಾರ ಬಾರ ತಿರುಗುತ್ತೆ. ಮತ್ತು ಅಲ್ಲಿ ಕುಂದಾಪುರದಂಗೆ ಯಾರು ಹಾಟ ಮನೆ ಸುಮ್ಮನೆ ಹಾಕೊಂಡ್ರು. ಈಗ ಪೆಟ್ರೋಲ್ ಈ ಕಾರ್ ಇದ್ರೆ ಬೆಸ್ಟ್ ಒಂದಿದೆ ಅಂತಂದ್ರೆ ಏನ್ಸರ್ದು ಮಳೆಗಾಲದಾಗ ಒಂದು ಒಳ್ಳೆ ಫುಲ್ ಬಲ್ಕ್ ಇದ್ರಾಗೆ ಮೀನೆಲ್ಲ ಸುಮಾರು ಇದ್ರೆ ಕಾರ್ ತುಂಬ್ಕೊಂಡ ಎಲ್ಲಿ ಬೇಕಾದ್ರೆ ಕೊಟ್ಟಿ ಬರ್ತದೆ. ಅದೊಂದು ಒಳ್ಳೆ ಇದೇ ಕುಂದಾಪುರ ಹಾರ್ಸ್ ಆಗ್ತೀವಿ ಅವ್ರೆ. ಪೆಟ್ರೋಲ್ ಬಂಕೆ ಮುಟ್ರು ಸರಿ ಆಮೇಲೆ ಅಲ್ಲಿ ಪೆಟ್ರೋಲ್ ಹಾಕಿ ಮಾರ. ಫಸ್ಟ್ ಟೈಮ್ ನಮ್ ಜೇಣ್ ಬತ್ ನಮ್ ಮತ್ತದ್ರು ಎಲ್ಲಾರು ಬಂದ್ಬಿದ್ರೆ ಜೇಣ್ ಅದು ದುಡ್ಕೊಂದ್ ಒಂದ್ ಜನ ಕರ್ಕೊಂಡ್ ಬಂದಂಗ ಐತಿ ನಾವು ಜೇಣ್. ಹಾ ಅದು ಹಿಂದಾಕದ ಅದೊಂದು ಸೇಲ್ ಆಯ್ತಂದ ಹಾಕ್ ಮಾರದ. ಇನ್ನೀಗ ಅಲ್ಲಿ ಹೋಗಿ ಕೊಟ್ಟಿ ಬರ್ತೀವಿ. ಅವ್ರೆ ಅಲ್ಲಿದಂಗ ಪೆಟ್ರೋಲ್ ಬಂಕ್ ಯಾವ್ದು ನಂಗೆ ಬಂದ 5 ದಿವಸ ಆಗಿದ್ದಾರೆ. ಅಲ್ಲಿ ಹಾಕೊಂಡ ಪೆಟ್ರೋಲ್ ಹಾಕೊಂಡು ಸೀದಾ ಹಾರ ಆಯ್ತು. ಇದು ಹಾರ್ನ್ ಅಂತ ಹೇಳಿ ಇಲ್ಲಿಲ್ಲ ಹಾರ್ನ. ಓಹ್ ಇಲ್ಲಿತ್ ಕಣಿ ಇಲ್ಲಿ ಕೊಟ್ಟಿರ್ ಪಾಂಕ್ ಈ ಸೈಡ್ ಇಲ್ಲಿತ್ ಕಣಿ ಇಲ್ಲಿ ಕೊಟ್ಟಿರ್. ಅದು ಇಷ್ಟು ಲಾಂಗ್ ಇತ್ತದ. ಒಂದ್ ಸಾಂಗ್ ಆಯ್ಕಂಡ ಜೈನ್ ಬಂದ ಕಣಿ ಗಂಡ ಈಗ
चलिए हम शुरू करते आज की व्लॉग ಅಂತ सीधा ಹೋಪ ಸಾಂಗ್ ಶುರು ಆಯ್ತು ಇನ್ನು ಆರೈತು ಹೋಗುವ ಫಸ್ಟ್ ಟೈಮ್ ನಮ್ ಜೇನ್ ಕೂಗಂತಿದ್ದೀಗ ಹಾ ಅದು ಅಲ್ಲದೆ ಪಾದಯಾತ್ರೆಗೆಲ್ಲ ಹೋತ್ನಲ್ಲ ನಮ್ ಜೇಣ್ಣ ಬಂದೈತೆ ಹಿಂಗ್ ಸುಮಾರು ಅವನೊಂದು ರಾಕೆಟ್ ಬಂದು ಗಣಪತಿ ಫೋಟೋ ಅಲ್ಲ ಕಣ್ಣಿಗೆ ಅಟ್ಟೆ ಕಣ್ಣಿಗೆ ನಮ್ ಜಯಣ್ಣ ಅಲ್ಲ ಜಯಣ್ಣಿಗೆ ಗಾಡಿಗಳು ಬರ್ತವೆ ಏಸಲ ಬಿಡ್ತಿದ್ದಾವ ಡ್ರೈವರ್ ನೋಡ ಟಿಪ್ಪರ್ ತಿರ್ದಂಗೆ ತಿರ್ಸ್ಕತ್ತೆ ಮೊದ್ಲ ಏಸ್ ಗಾಡಿಯಾಗ ಇದೇ ತರ ತಿರ್ಸ್ತಿದ್ದೆ ನಾನು ಇಲ್ಲ ಹಂಗೆ ಏಸ್ ಗಾಡಿ ತಿರ್ದಂಗೆ ರೌಂಡ್ ತಿರ್ಸಿತ್ತಾರ ಜಯಣ್ಣವ ಅಲ್ಲಿ 7 ರೌಂಡ್ ತಿರ್ತ ಆಮೇಲೆ ಅವ್ರು ಡಾಕ್ಟರ್ ಈಗ ಅದ ಡಾಕ್ಟರ್ ತಗೊಂಡು ಒಳ್ಳೆ ವಿಡಿಯೋ ಎಲ್ಲ ಮಾಡ್ತೆ ಆಮೇಲೆ ಮತ್ತೆ ಅವರೆಲ್ಲ ಸುಮಾರು ಜನ ಅವ್ರ ಮತ್ತೊಬ್ರು ಇದ್ದೀರ ಅವರ ನರ್ಸ್ ಇದ್ದೀರಿ ಅವ್ರು ಹೇಳ್ರ ಒಳ್ಳೆ ವಿಡಿಯೋ ನಾವ್ ದಿನ ಕಾಣ್ತ ಆಗ ಜೇಣ ಜೇಣ್ಣಕ್ಕೆ ಎಂತಿದ್ದೀರ ಅವ್ರ ಇನ್ನ ನಿನ್ನ ಹೆಸರೆಲ್ಲ ಕೂತಿದ್ ಕಾರಣ ದಿನ ಕಾಂತ್ರ ಅವ್ರು ಹೇಳ್ರ ಜೇಣ್ಣ ಹಿಂದ್ ಕೂಕೊಂಡು ಆಲಮ್ನೆಲ್ಲ ಕಾಂತ್ರ ಹಂಗಾರ ಅವಾಗ ಇದ್ದಾಗ ಜೇಣ್ಣಿಗೆಲ್ಲ ಜೇಣ್ ನೀ ಫುಲ್ ಫೇಮಸ್ ಅಲ್ಲ ಜೇಣ್ಣ ಎಂಡ್ಯ ಮತ್ತೆ ಒಟ್ಟಲ್ಲ ಅಂದ್ರೆ ಇವೊಂದು ಏಸ್ ಇದ್ರು ಅಳದಿತ್ತು ಏಸ್ ಇಲ್ಲ ಮ್ಯಾಮ್ ಅದು ಇದೇ ಕೋಟೇಶ್ವರ ಒಂದ್ ರೌಂಡ್ ಹಾಕಿ 2 ರೌಂಡ್ ಹಾಕಿ ಬೈಂತೀವಿ ನಾವು ಒಂದ್ ಫಸ್ಟ್ ಹಿಂಗ್ ಬಂತ ಒಂದ್ ರೌಂಡ್ ಹಾಕ್ತ ವಾಪಸ್ ಹಿಂಗ್ ಬಂತ ವಾಪಸ್ ರೌಂಡ್ ಹಾಕಿ ಅಲ್ಲಿ ಕೊಟ್ಟು ಈಗ ಇಲ್ಲಿ ಬೈಂತ ಇಲ್ಲಿಗೆ ಮೀನ್ ಕೊಡೋಗಿತ್ತ ಇಲ್ಲಿ ಮೀನ್ ಕೊಟ್ಟು ಕೂಡ ಮತ್ ಮುಂದೆ ಅಲ್ಲೊಂದ್ ಮೀನ್ ಕೊಡೋಗಿತ್ತ ಒಟ್ಟಿಗೆ 3 ಬದಿ ಮೀನ್ ಕೊಡೋಗಿತ್ತ ಈಗ ಆಯ್ತಾ ಇದು ಲಾಸ್ಟ್ ಇದೊಂದು ಕೊಟ್ಟರು ಕೂಡ ಅದೊಂದು ಕೊಟ್ಟರು ಕೂಡ ಸೀದಾ ಮನೆಗೆ ₹100 ಪೆಟ್ರೋಲ್ ಹಾಕಿದ್ದೆ ಎಷ್ಟು ಬೈಂದ ಕಾಣಿದ ಪೆಟ್ರೋಲ್ ಹಾಕಿತ್ತು ಒಂದ್ ಚೂರು ಅದ ಅಲ್ಲ ಅಡ್ಲಿಲ್ಲ ಹ್ಯಾಂಗಿತ್ತು ಹಂಗೆ ಎಂತ ಹಂಗಾರೆ ಇದಕ್ಕೆ ಫುಲ್ 4-5 ಸಾವಿರ ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಹತ್ತಿನ ಎಣ್ಣೆ ಅಡಿತೇನೆ ₹400-500 ಪೆಟ್ರೋಲ್ ನೆಡೋದಿಲ್ಲ ಅದು ಎಷ್ಟಕ್ಕ ಪೆಟ್ರೋಲ್ ಇತ್ತು ಅಂದು ಗೊತ್ತಿಲ್ಲ ಅದು ಅಂದ್ರೆ ಆಗ್ಲಿ ಬಂದ ಅಯ್ಯೋ ಹಬ್ಬ ಮಿಸ್ ಅಂದ ಹೋಯ್ತಾ ಅಲ್ಲ ಆಗಲಿಂದ ಕಾಲ್ ಮಾಡಿ ಕೇಂತಿದ್ರ ಅಲ್ಲ ನಂಗೊಂದು ಹೇಳೋಕಾಯ್ದು ಆಯ್ತಾ ನಾವು ಗ್ರೂಪ್ ಇದೆ ಹಾಕಿ ಆಯ್ತಾ ಅದು ಅವರೆಲ್ಲ ಸೇಲ್ ಆಯ್ತಾ ಅವ್ರು ಈಗಳು ಕೇಂತಿದ್ರ ಮೀನ್ ಅಂತಿಲ್ಲೇ ಹೋಯ್ಕೆ ಮೀನ್ ಇಲ್ಲ ಹತ್ತಿತ್ತ ಆರು ಮತ್ತೆ ನಮ್ಮ ಕಾಲ್ ಮಾಡ್ಕೊಂಡು ಮೀನ್ ಇದ್ರು ಕೊಡಿ ಮೀನೆಲ್ಲ ಸೇಲ್ ಆಯ್ತಾರೆ ಎಲ್ಲ ಸೇಲ್ ಆಯ್ತು ಇದು ಅಷ್ಟೇ ಅದು ಸೇಲ್ ಇನ್ನೀಗ ಬಾಲಿನೂ ಬಿಡ್ಲ ಅಲ್ಲಿ ಚಿಕ್ಕಪ್ಪನೂ ಬಲಿ ಬಿಡ್ಲ ಅಲ್ಲೆಲ್ಲ ಹಾಗೆ ಇಟ್ಕೊಂಡು ಅಲ್ಲಿ ಬಾಲಿ ಅದ್ರಾಗ ಅಲ್ಲಿ ಬಾಲಿ ಇತ್ತಿಲ್ಲ ಎಲ್ಲ ಹಂಗೆ ಇಟ್ಟಿರೋದು ಅಲ್ಲಿ ಬಾಲಿ ಬಿಟ್ರೆ ಮಜಾ ಬಾಲಿ ಬಿಟ್ರೆ ಹೇಗಾಗಿತ್ತು ಮೀನಿಗೆ ಹಾಲು 4-5 ಸತಿ ಕಾಲ್ ಮಾಡ್ರಿ ಈಗ ಅವ್ರ ಮೀನ್ ಬೇಕಾದ್ರೆ ಅದೇ ಮೀನಿತ್ತು ಮಜಾ ಇಲ್ಲಿ ಖಾಲಿಯಾ ಹೌದಾ ಖಾಲಿ ಐತ್ ನಾವು ಅದು ಕೊಟ್ಟಿ ಬಂತಲ್ಲ ಹೋಗಿ ಮತ್ತೆ ಗ್ರೂಪ್ ಅಂದ್ರೆ ಹಂಗೆ ಅದ ನಾವೆಂತ ಗೊತ್ತಾ ಗ್ರೂಪ್ ನಾವು ಮಾಡೋಕ್ಕೂ ಅದೇ ಅದಕ್ಕೆ ಹಿಂಜರಿತಿದ್ದ ನಮ್ಮ ಹತ್ರ ಇಪ್ಪುದೇ ಸ್ವಲ್ಪ ಮೀನ ಅದು ಸಿಕ್ಕರು ಕೂಡ ಒಂದು 4-5 ನಂಬರ್ ಇತ್ತ ಅವ್ರಿಗೆ ಕೊಟ್ರೆ ತಕಂದ್ರು ಅವ್ರ ಮತ್ತೆ ಇವ್ರು ಕೇಳ್ತಾರೆ ನಾವ್ ಗ್ರೂಪ್ ಮಾಡದ ಗ್ರೂಪ್ ಹಾಕಂಡ್ರೆ ನಂಗ್ ಬೇಕು ಅವ್ರಿಗೆ ಬೇಕಂತ್ರ ಈಗ ಇವ್ರಿಗೆ ಕಾಲ್ ಮಾಡ್ಕೊಂಡು ನಮ್ ಕೊಡಿದ್ರಿಲ್ಲ ಹಂಗ ಅಜ್ಜ ನಮ್ಮ ಹತ್ರ ರಾಶಿ ಬೀಸ ಸಿಗೋದಾರ ಅಡ್ಡಿಲ್ಲ ಐತೆ ಅದು ಕಾಣ್ಕೀಗ ಬತ್ತ ನಾಳೆ ಕಂಡ್ರೆ ಬೀಸುಕೋರ ಸಿಕ್ಲಕ್ಕ ಬೀಸುಕೋರ ಸಿಕ್ಕತ್ತಂದ ಇವತ್ತೇ ನನ್ನೊಟ್ಟಿಗೆ ಬಪ್ಪುದಾರ ಅಡ್ಡಿಲ್ಲ ಬೀಸುಕೋರ ಬಾಬಾ ನಮ್ ಜೇಣಿ ಎಲ್ಲದಕ್ಕೂ ರೆಡಿ ಅಂತಿಲ್ಲ ಜಾಸ್ತಿ ಮೀನ್ ಸಿಕ್ಕರೆ ಪದಾರ್ಥ ಮಾಡ್ಕೊಂಬ ಜಾಸ್ತಿ ಮೀನ್ ಸಿಕ್ಕರೆ ಮಾರುವ ಅರ್ಧ ಮೀನ್ ಸಿಕ್ಕರೆ ಪದಾರ್ಥ ಮಾಡುವ ಇಬ್ರು ಇಲ್ಲ ಮಾರುವ ಎಂತ ಸಿಕ್ಕರೆ ಮಾರು ರೇಟ್ ಎಲ್ಲ ಮಾರಿ ಇಬ್ಬಿಬ್ರು ಪಾಲಾಯ್ಕಂತ ನೀ ರೆಡಿ ಆಗ ಅದೀಗ ಹಂಗಾರ ಆಯ್ತಾ ಇದ್ರಿಗೆ ರೈಟ್ ಅಲ್ಲ ನಿನ್ನೆ ಅಡಿ ರಾಜ್ನಿ ಕೊಡ್ತಿತ್ತು ಇವತ್ತು ಈ ದೊಡ್ಡ ಕೊಲ್ಲ ಐತೆ ಕೋಪ ಏನಂದ್ರೆ ಬೇಕಾರೆ ಕೊಲ್ಲ ಹೊತ್ಕೋಪ ಇದು ಒಂದೆಷ್ಟು 10 kg ಇತ್ತೇನೆ ಈ ಕೊಲೆ
ಕೊಲ್ಲ ತಕೊಂಡ ಪಾಪ ಏನ ತಗೋ ಅಪ್ಪ ಕೊಲ್ಲ ತಗೊಂಡು ಮತ್ತೆ ನೀನ ಅಲ್ಲೇ ಅಂತ ನೀರು ಜೋರಿ ಸೀರಿ ಅಡ್ಕೆಳ್ಕೊ ಹತ್ತ ಇವತ್ತು ಕೊಲ್ಲ ತಗೊಂಡು ಹಾಕಿ ಅಲ್ತ ಬಿಸಾಡಿ ಬಿಡುದು ಕೊಲ್ಲ ಇಟ್ಕೊ ಬೀಳುತ್ತ ಇಲ್ಲ ಎಲ್ಲಿ ಬಿಸಾಡ ಕೊಲ್ಲ ತಗೋ ಹಾಪ ಈಗ ಮತ್ತೆ ಏನ್ ಅಂತಿಲ್ಲ ಒಳ್ಳೆ ಎಲ್ಲ ತಗೊಂಬಿಸಿದ ಹೋದೆ ಕಮ್ಮಿಗ ಮತ್ತೆ ಅಂದಿಲ್ಲ ಇವತ್ತು ಕಾಮ ಜಯಣ್ಣ ಬರ್ತಿದ್ದ ನಮ್ ಜಯಣ್ಣ ಯಾಂತ ಮೀನ್ ಸಿಕ್ಕಿದ ಕಾಮ ಜಯಣ್ಣಿಗೆ ಹೆಂಗ್ ಬೀಸ್ನ ಕಾಮ ಈಗ ಹೊಡ್ತೀವಿ ತಗೊಂಬ ಈಗ ಕೊಲ್ಲ ಹಿಡ್ಕೊ ಕೊಲ್ಲ ಬೇಕಣ್ಣ ಜಲ್ ಹಾಕಿ ನಿಲ್ಸು ಗಿಡಕ ಅಲ್ಲಿ ಹೊಂಡು ಅಣ್ಣ ನೀ ಕೂದಿಲ್ಲ ಕೊಲ್ಲೆ ಹಾಕಿ ಬೆಚ್ಚುದ ನೀ ಬೀಸ್ತ ಕೂಕೋ ಅಲ್ದೆ ಬೀಸ್ತ ಕೂಕ ಅಂತ ನಾವು ಈ ಬರೀ ಇದು 10 kg ಇತ್ತಿ ಕೊಲೆ ನಿನ್ನೆ ಅಡಿಗೆ ಎಷ್ಟು ರಗ್ಲೆ ಇರ್ತಾವ ಒಂದ್ಸತಿ ಬಾಲಿ ಆಗಿರ್ಕೊಳ್ಳೆ ಸೀದಾ ಬ್ರಿಡ್ಜ್ ಇಂದ ಆ ಬದಿ ಬಪ್ಪದು ಮತ್ತೆ ಪುನಃ ನಮ್ ಜಲ್ ನೀಕುದಿಲ್ಲ ಪುಡ್ಕು 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 ನಾನು ಹಾಪು ಸುಮಾರು ಇರ್ತವೆ ಅದಕ್ಕೆ 2 ಒಟ್ಟು ಹಾಕಿ ಕಲ್ಲು ಮತ್ತು ಕೊಲ್ಲ 2 ಒಟ್ಟು ಹಾಕಿ ಹಾಕೋದು ಅಲ್ಲೇ ಜಾಮ್ ಆಯ್ತು ಅಷ್ಟೇ ಮತ್ತೆ ಅಂತಿಲ್ಲ ನಿನಕ್ಕಿಂತ ಜಾಸ್ತಿ ಇತ್ತು ಮರೆ ರಾಮ ಮಾರದ ರಾಮ ಎಸಿಡಿತ್ತನ ಜಾರಿ ಅದ ಎಸಿಡ ಈಗ ಹಾಕದ ಇಲ್ಲ ಈಗ ನೆಗು ಬಂದಿನದ ಈಗ ಹಾಕದಷ್ಟೇ ಓ ಇದೆಂತ ಕೂಡ ಟೈಟ್ ಲೋಡ್ ಆಯ್ತು ಕೂಡ ನಮ್ದು ಇದಿಲ್ಲಿತ್ತ ದೋಣಿ ಓ ಅದೇ ಕಾಂತಿ ಮರ ಅದೇ ಕಾಂತಿ ಓ ದೋಣಿ ಎಲ್ಲಿತ್ತು ನಮ್ ದೋಣಿ ಸೀದಾ ಇಲ್ಲಿ ತಗೋ ಮರ ಸೀದಾ ಇಲ್ಲಿ ತಗೋ ಒಳಗೆ ತಗೋ ನೀರೇ ತೋರ್ ಎಂತ ಸೋರ್ದಿಲ್ಲ ಮರ ಆರೆಂಜ್ ಮೇಲೆ ಹಾಪು ನಾವು ಅಲ್ಲ ಅದೆಲ್ಲ ಆರೆಂಜ್ ಮತ್ ಬ್ಲೂ ಮತ್ತು ವೈಟ್ ಅಷ್ಟೇ ಜೈಣ ನಿಂದು ಬಾರ್ದ್ವಿ ಇದಾಗ ಜೈಣ ನೋಡಿ ಬಾರ್ಡ್ ತಿಂತಿತ್ತು ನೀರ್ ಗಿರ್ ತೆಗಿಬೇಡ ಬಲಿ ಬಲಿಗ ಜಾಗ್ರತೆ ಮಾಡ ಅಲ್ಲ ತಿರುಗುತ್ತಿದ್ದ ಹಬ್ಬ ರಾತ್ರಿ ಬಂದಿದ್ದ ನನ್ ಕತ್ಕೋ ಇರಲ್ಲ ಮತ್ತೆ ಒಳಗೆ ಅಲ್ಲೇ ನೀ ಕೂತಿಲ್ಲ ಕಡೆ ಜಲ್ಲ ಮಾತಾಡ ನೀ ಕತ್ತೀಗ ಹಂಗಾರೆ ಅದೇ ಹೊತ್ಕೋಪ ಹಿಂಗೆಲ್ಲ ತಗೋಬ್ದೆ ಅದು ಸಾಣದ ಅದ ಸೊಪ್ಪೂರ್ ಜಲ್ ಮರ ತುಂಡ ಯಾಗಳು ತುಂಡ ತಗೊಂಡ್ ಮಗಿತ್ತ ಕೊಲ್ಲ ತಕೊಂಡ್ ಹರ್ಕೊಂಬ ಕೊಂಡಿಕ್ಯ ಕೆಂಬೇರಿ ಇಡೋರಣ್ಣ ನಾವ ಮತ್ತೆ ಅಂತ ನಿನ್ನೆ 1/2 kg ಕೆಂಬೇರಿ ಸಿಕ್ಕಿ ನೀರ್ದೆ ಹೋಗಿತ್ತ ನಮ್ಮಡಿಗೆ ಹಪ್ಪ ಇಲ್ಲಿ ಹಿಡ್ಕೊ ಅವನಿಗೆ ಅವನು ಈಜ್ಕೋಬೇಕಾದ್ರೆ ಮಾತಾಡ ನಾವು ಈಜೋಣ ಈಗಳಿನ ಡ್ರೈವರ್ ಅಲ್ಲ ಅವ ಹಳಿ ಡ್ರೈವರ್ ಅವೆಲ್ಲ ಇದ್ಯಾಂತ ಲೋಡ್ ಗಡಿದ ಸ್ವಲ್ಪ ಟೈಟ್ ಲೋಡ್ ಮೀನ್ ಮೀತಂದಳ ಬಾಡ್ದು ಮೀತಂದಲ್ಲ ಬಾಡ್ದು ಹಾಕಿ ಮತ್ತೊಂದು ಗಟ್ಟಿ 2 ಮಳಿ ಬಂದು ನೀರೊಳಗಿರುತ್ತೆ ದೊಡ್ಡ ಎಸಿಡ್ ಸಿಕ್ಕತ್ತ ಕಾಮತ್ ಮತ್ ನಮ್ ಜೇಣ್ ಬಂದಲ್ಲ ಜೇಣ್ಣೊಟ್ಟಿಗೆ 1.5 kg ಎಸಿಡ್ ಇದಕ್ಕೆ ಹಣ ಜೇಹಣ್ಣಂದ 1.5 kg ಎಸಿಡ್ ನನಗೆ ಸಿಗ್ತಾನೆ ಅಂತಿಲ್ಲ ಹಿಂಗ್ ಬೆಚ್ಚಂದೆ ಕೊಟ್ಟದು ಸೀದಾ ನಡಿ ಒಂದು ಹಾ ಇದೆ ಅಂತ ಇದು ಸಿಕ್ಕರೆ ಆಡದಲ್ಲಿ ನಮ್ ನಂಬರ್ ಯಾರ ಕಡೆ ಸಿಕ್ಕರೆ ಎಲ್ಲ ಒಟ್ಟು ಇಬ್ರು ಹಾರ್ಕೊಳ್ಳಿ ಇಬ್ರು ಅರ್ಧ ಪಾಲೆ ಅಂತ ಬೇಕಾದ್ರೆ ಬೇಣಿ ಬಲಿ ಹೋಗ್ಪತ್ತಿ ಬೇಕಾದ್ರೆ ಪಾಲ್ ಬೇಕಾದ್ರೆ ಜಾಸ್ತಿ ತಗೊಂಡ್ರೆ ಯಾಕಂದ್ರೆ ಇಂಜಿನ್ ಇದು ಎಂತ ಯಾರು ಬೇಕತ್ತಲ್ಲ ಅಂತ ಬೇಣಿ ಬಲಿ ಹಾಪಕ್ಕೆ ಇನ್ನು ಸೀಸನ್ ಇನ್ನು 2 ತಿಂಗಳು ಬೇಕು 2 ತಿಂಗಳು ಬೇಕು ಅದೇ ಅಂತಾರ ಬೋನಸ್ ಮಾಡ್ಕೊಬಲ್ಲಕ್ ಅದ್ ಮೇಲೆ ಅಂತ ಕುಯ್ತ ನಮ್ನಿದ್ರಾಗ ಎಲ್ಲೂ ಹೊರು ಅಲ್ದ ಅಂತರ ಮೀನ್ ಸಿಕ್ಕತ್ತ ಲಕ್ಕಿತ್ತ ಲಕ್ಕಿ ಮೇನ್ ಅವ್ರೆ
ಹೌದು ಅಪ್ಪನೂ ಹೇಳ್ತಾರೆ, ಎಲ್ಲ ಸುಮಾರು ಜನ ಹೇಳ್ತಾರೆ ಅಪ್ಪನಿಗೂ ಹಾಗೆ ಇವನಿಗೂ ಹಾಗೆ ಎಲ್ಲ. ನಮ್ದ್ರಾಗಲ್ದ ಲಕ್ ಇದ್ದು ಕಂಡಾಗ ಒಂಥರ ಮೀನ್ ಎಲ್ಲರೂ ಸೆಳಿ ನಂಗ ಮಸಿ ರೇಕಿಲ್ಲ ಅಪ್ಪನಿಗೆ ಒಳ್ಳೆ ಅಪ್ಪ ಎಲ್ಲಿ ಹೊರ ಒಂದ್ ಮೀನ್ ಹಿಡ್ಕೊ ಬರ್ತಂದೇರ್ ಇತ್ತ. ನಮ್ಗೂ ಇತ್ತ ಅಂದ್ರೆ ಕಷ್ಟ ಪಡ್ಕ ಮಾತ್ರ ಒಯ್ಡಾಡ್ರಲ್ದ ಮೀನ್ ಹಿಡ್ಕೊ ಬತ್ತೆ ಒಂದಿಷ್ಟ ಸಾಧ ಇಲ್ಲ ಬ್ಲೇಡ್ ಆಗಿ ಒಂದ್ ಕೆರ್ಸ್ಕೊಂಡ್ ಕಷ್ಟ ನಾವು ಮತ್ತಂತಿಲ್ಲ. ಕೆರ್ಸ್ಕೊಂಡ್ರೆ ಸಿಕ್ಕತ್ ಮಸಿ ರೇಖೆ ಆರು ಇದ್ರಿಗೆಲ್ಲ ಎಲ್ಲಾರು ಒಂದ್ ಅಂತ ಮಾಡ್ಕೊ ಬತ್ತೆ ಅದೊಂದು ಪಕ್ಕ ಆಗೋದಿತ್ತು. ಅದು ಮಟ್ಟಿ ನಾನು ಅಲ್ದ ಇವ ಸಾಯಂಕಾಲ ಹೋಗಿ ರಾತ್ರಿ ಬಪ್ಪದವ್ರು ಹೊಡಿಲ್ಲ ಎಂತ ಬೇಕಂದ್ರೆ ಅದು ನಾ ಬೇಕಂದ್ರೆ ಮಾಡ್ಕೊ ಬತ್ತೆ. ಫಿಶಿಂಗ್ ಮಾಡೋ ಮಟ್ಟಿಗೆ ಅದೊಂದು ಹಿಂಜರಿಕಿಲ್ಲ. ಉಪವಾಸ ಬಿದ್ದವರು ಅಲ್ಲಿ ಅಂತ ಮೀನ್ ಹಿಡ್ಕೋಬೋದು. ಎಸಡಿಗೆ ಹೋಗ್ಬೋದು ಇಡೀ ಉಪವಾಸ ಇದ್ದು 4-5 ದಿನ ಹಾಗೆ ಕಂಟಿನ್ಯೂ 4 ದಿನ ಉಪವಾಸ ಇದೆ. ಮತ್ತೆ ಹಾಗೆ 4 ದಿನ ಫುಲ್ ನಿದ್ರಿ ಬಿಟ್ಟಿದೆ. ಅದ್ರಾಗ ಒಳ್ಳೆ ಫಿಶಿಂಗ್ ಆಗಿತ್ತು. 4 ದಿನದ ಹೊಸ ವರ್ಕ್ ಮಾಡಿದ್ದೆ. 5, 6, 7, 8 kg ಎಲ್ಲ ಹಿಡಿದಿದೆ. ಆ ಟೈಮ್ ಒಳ್ಳೆ ರೇಟ್ ಎಲ್ಲ ಒಳ್ಳೆ ಐತಿ. ಈಗ ರೇಟ್ ಇಲ್ಲ ಮಣ್ಣಿಲ್ಲ ಅದೇಣ ಈಗ ರೇಟ್ ಇದಿತ್ತಲ್ಲ ಮರ ಎಂದಕ್ಕೆ ಅವ್ರು ಹೇಳದ್ ಬಿಸ್ಲಿಗೆಲ್ಲ ಹೊತ್ತಂತ ಹೇಳದಲ್ಲ. ಈಗ ಬಿಸ್ಲಿ ಅಂತ ಇದಿಲ್ಲಲ್ಲ, ಬರೀ ಮಾಡಿ ಅಲ್ಲ, ಫುಲ್ ಕೋಲ್ಡ್ ವೆದರ್ ಅಲ್ಲ, ಜಾರಿ ಸಾಯುದಿಲ್ಲಲ್ಲ. ಈಗ ಮತ್ತೆ ರೇಟ್ ಹೈಟ್ ಮಾಡ್ತಿತ್ತಲ್ಲ ಅಲ್ಲ ಅದ್ರೋಗಿ ಅಂತ ಹೋಯ್ತು. ಅಲ್ಲಿ ಗಾಳ ಹಾಕೋರಿತ್ರಿ ನಾವ್ ಎನಿ ಟೈಮ್ ಅಲ್ಲಿ ಹಾಲ್ ಕೂಡ ಗಾಳ ಹಾಕೋರ್ ಸಿಕ್ಕ್ರಲ್ಲ ನಮ್ ಬೀಸು ಬಿಡುದಿಲ್ಲ ಬೈತಿಕಂತ್ರ. ನಾ ಗಾಳ ಹಾಕೋ ತೋರ್ದಿಲ್ಲ ಗಾಳ ಹಾಕೋ ತೋರ್ಲಿ ಅಂದ್ರ ಅವ್ರು ಒಂದ್ ಸೈಡ್ ಆಗಿದ್ರು ಕಟ್ ನಮ್ಗೆ ಎಲ್ಲ ಮಧ್ಯೆ ಸಿಕ್ಕತ್ ಕಾಣೆ ಅದೇ ಜಾಗದಾಗ ಅಲ್ದ ನಾವ್ ಆ ಸೈಡ್ ಬೀಸ್ರು ಅಲ್ದ ತೋರ್ದಿಲ್ಲ ಹಂಗೆಲ್ಲ ಬೈತಾರ. ನಾವ್ ಎಂತ ಮಾಡ್ಕತ್ತೆ ಆದ್ರೆ ನಾವ್ ಈ ಸೈಡ್ ಬೀಸುದ ಸಾಂಬ ಇದು ಬೇರೆ ಮತ್ತೊಬ್ರು ಇದ್ರು ಅವ್ರು ಸಮ ಬೈತಿಕಂತ. ಮೊನ್ನೆ ಒಂದ್ಸತಿ ನಾವ್ ಒಬ್ನೇ ಬಂದ್ರೆ ಸಮ ಬೈತಿರ ಕಾಳ ಹಾಕೋತಿಗೆ ಯಾರು ಬೀಸ್ತೀರ ಹಂಗಿಲ್ಲ. ನಾವ್ ಮೊನ್ನೆ ಅದಕ್ಕಿಂತ ಫಸ್ಟ್ ಅಲ್ಲ ನಾನ್ ಬೀಸ್ತಿದ್ದೆ ಅವ್ರು ಒಂದ್ ಗಾಳ ಹಾಕ್ತಿದ್ರು ನಾವೆಂತರು ಒಂದಿತ್ತ ಇಲ್ಲ ನಾವ್ ಯಾರು ಎಂತರು ಅಂತ ಅದೇ ಹೊಳಿ ಯಾರ್ದು ಅಲ್ಲ ಯಾರು ಬಂದ್ ಕಡೆ ಅಂತ ಬೇಕಾದ್ರೆ ಮಾಡ್ಲ. ಆಮೇಲೆ ಹೊಳಿನೂ ನಂದಿ ಅನ್ಕೊ ಬಂದ್ರ ಅಲ್ದ ಸುನಾಮಿ ಹತ್ತಿಲ್ಲಿ ಬರೀ ಮತ್ತೆ ಅಂತಿಲ್ಲ ಯಾರು ಜಾಗ ಗೀಗೆ ಅಂತಿಲ್ಲ. ನಮ್ಗೆ ಎಲ್ಲಿ ಸಿಕ್ಕತ್ತ ಅಲ್ಲಿ ಬೀಸುದ ಅಲ್ಲಿಂದ ಇದ್ ಮಾಡ್ಕೊ ಹೋಗ್ಬೋದು. ಈಗ ಕಾಮ್ಗಾರ ಇಲ್ಲಿಂದ ಪಡ್ಸಿನಾಗ ಇಲ್ಲಿಂದ ಎಲ್ಲಿಗೂ ಹತ್ರ ಹೊನ್ನೋರ್ದಂಗ ಹೋಗ ಮೀನ್ ಹಿಡ್ಕೊ ಬರ್ತಾರೆ. ಹೊನ್ನೋರ್ ಮಲ್ಪಿಗೂ ಬೇಕಾರು ಹತ್ರ ಎಲ್ಲಿ ಬೇಕಾರು ಹೋಗಿ ಮೀನ್ ಹಿಡ್ಕೊ ಬರ್ತಾರೆ. ಯಾರ್ಯಾರು ಅಂತ ಬೈತಾರ ಇಲ್ಲ ಒಟ್ರಾಸಿ ಅಂತೆಲ್ಲ ಮಾಡ್ರೆ ಬೈತಾರೆ. ಎಂತಕಂದ್ರೆ ಅವ್ರ ಬಾಲಿ ಹೊಡತ್ ಇವ್ರ ಮಧ್ಯೆ ಬಾಲಿ ಹೊಡೆದ್ರೆ ಅಂತದೆಲ್ಲ ಮಾಡ್ರೆ. ಆಮೇಲೆ ಮೊದ್ಲೆಲ್ಲ ಇದ್ ಮಾಡ್ತಿದ್ದೀರ ಆ ಕಲ್ಲ ಹತ್ರ ಎಲ್ಲ ಬಾಂಬ್ ಹೊಡ್ಸಿ ಮೀನ್ ಹಿಡಿತಿದ್ದೀರ ಅದೀಗ ಕೈದೆ ಸಾಮ ಬೊಯ್ದೆಲ್ಲ ಕೈದ್ ಮಾಡಿಸ್ಬಿಟ್ರು. ಇನ್ನೀಗ ನಾವು ಒಳ್ಳೆ ನೀರು ಮಾತ್ರ ಒಳ್ಳೆ ಜನ ನಮ್ ಜೇಣ್ ಯಕ್ಷಗಾನ ಇದ ಭಾಗವತರ್ ಎಲ್ಲ ಬರೀ ಬಾಲಿ ಹಾಕಿರ್ ಭಾಗವತರ ತಡಿ ಓದತ್. ರೋಣಿ ಬೀಸ್ನಲ್ಲ ಮರ ಆರ ನೀನ್ ಬೀಸದ್ ಒಳಗಾಯ್ ಇಲ್ಲಿ ಬೀಸ್ಕ್ ಕೊಲ್ಲಿಗೆ ಬೀಸ್ಕೊಂಡದ ಬಾಲಿ ಆತಿಲ್ಲ ಇನ್ ಯಾರು ಕಡೆ ದುರ್ಕಂತ ಮರ. ಈಗ ನಾನು ಬೀಸ್ತೇಗೋ ನೀನಿಲ್ಲ ಈಗ ನಾ ಬೀಸ್ತೇಗೋ. ದೋಣಿ ಮತ್ತು ಅವಧಿ ಆಯ್ಲ ನೀರು ಒಳಗೆ ಹೇಳಿ ಇಲ್ಲ ಚಂದ ಯಂತ್ರ ಮಾಡಿದ್ರು ಚಾಣದ ಆತಿಲ್ಲ ನೀರು ಒಳಗೆ ಹೇಳಿತ್ತ ಮಳೆಲ್ಲ ಆತ ಕಾಕಳಿ ಆತ ಅದೇ ಹೇಳುದು ಈಗ ಬೀಸಬೇಡ ಅಂತ ಹೇಳಕ್ಕೆ ಅಂತಿಲ್ಲ ಆಗ ಅಲ್ಕ ನೀ ಹೇಳಿ ಮಾರ ಆಚೆಗೆ ಅಷ್ಟು ಯಾರಿಗೆಲ್ಲ ಕುಂದಕ್ಕೆ ಹೇಳಿತ್ತಂದು ಹೇಳಿ ನಾನು ಅಯ್ಯಯ್ಯೋ
ಅಷ್ಟೇ. ಅದ್ರಾಗೂ ಎಂತ ಹೇಳಿ ಒಂದು ಕೆಂಬೇರಿ ಇತ್ತು, ಕೆಂಬೇರಿ ಹಾ ಕೆಂಬೇರಿ ಇತ್ತು. ಹೌದು, ಕೆಂಬೇರಿ ಮಗಲ ಇತ್ತು. ಕೆಂಬೇರಿ ನಂಗೆ ಕೊಟ್ಟು 200 ರೂಪಾಯಿ ಕೊಟ್ಟು. ಬಾಲೆ ಗೋಯಿಂಕ್ ಬಾಲೆ ಗೋಯಿಂಕ್ ಕೆಂಬೇರಿ ಇತ್ತು 200 ರೂಪಾಯಿ ಕೊಡ್ತು. ನಾ ಹೇಳಿದ್ರೆ ಮೀನ್ ಇತ್ತು. ಕೆಂಬೇರಿ ಕೊಡ್ತೀಯಾ 200 ರೂಪಾಯಿ? ಹಾ ಹೌದಾ? ಬಾಲೆ ಹೋಯ್ತು. ಹಾ ಈಗ ಹೊಸ ರೀತಿ ಅಲ್ಲಿ ಮ್ಯಾಲ ಹೋಯ್ತಲ್ಲ ಅವನ ಪೊಟ್ಲಿ ಬಲೆ. ಈ ಯಾರು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಪೊಟ್ಲಿ ಬಲೆ ಆಗ ಅಲ್ಲ ಬೀತ ಅದ್ರ ಮೇಲೆ ಬೀತ. ನೀ ಎಲ್ಲೆಲ್ಲ ವಿಡಿಯೋ ಮಾಡ್ತೀರ? ನಿಂದು ಕರೆಕ್ಟ್ ಬೀತ್ ವಿಡಿಯೋ ಸೂಪರ್ ಆಯ್ತು. ಅಲ್ಲ ಇದ್ರಾಗೆಲ್ಲ ಮೀನ್ ಸಿಕ್ತಲ್ಲ. ಬಲಿ ರೆಡಿ ಮಾಡೋಕೆ 2 ದಿನ ಬೇಕಾ? 2 ದಿನ 3 ದಿನ ತಗತ್ತ. ಇದು ಮಾತ್ರ ಗಣಿ ಕ್ಯಾಂಬೇರಿ ಬಂದಲ್ಲ ಒಂದು ಕೆಂಬೇರಿ ಅಂತದ ಯಾರಿ ಅಂತ ಹಿಡ್ಕೊತ್ ಮಗಡಿ ಹೊಸ ಸುಮಾರು ಇದ್ದಂಗೆ ಈತೆ ಬಲೆಗೆ ಹೊಡೆದಂಗೆ ಇದ್ದಿತ್ತ. ನಾವಂದ್ರೆ ಹೇಳ್ತಿದ್ದೆ ಮೀನ್ ಇತ್ತು ಮಾರ ಇದ್ರೊಳಗಂತಿದ್ದೆ. ಒಬ್ಬ ಹೋಯ್ತಿದ್ದ ಬಾಲಿ ಹೋಯ್ತಲ್ಲ ನೀ ಮೀನ್ ಅಂಬ್ರು ಆ ನಮ್ನಿ ವಿಡಿಯೋ ಮಾಡುತ್ತೆ ಅಂತ ಬಂತೈತಿ ಅಂತಿದ್ರೆ ಇಲ್ಲಿ ಮೀನು ಅದು ಹಿಡ್ಕ ಬತ್ತಿತ್ತು. ಬದಿ ದೋಣಿ ಬಾಯಿಗೆ ಲೋಡ್ ಆಯ್ತು. ಟೈಟ್ ಲೋಡ್ ಕಡೆ ಯಾರ್ದದ ಅಟ್ಟಿತ್ತಲ್ಲ ಮರ ಮತ್ತದ್ರಿಗೂ ಬಾಯಿಗೆ ಲೋಡ್ ಫುಲ್. ಇನ್ನು ಸ್ವಲ್ಪ ಗೊಟ್ಟಿ ಮಳೆ ಬಂತಂದ್ರೆ ನೀರಾಗಿರುತ್ತೆ. ಇಡೀ ಪಾತಿ ನೀರಾಗಿರುತ್ತೆ. ಎತ್ಲಾಗಿತ್ತು ಅದ್ರೊಳಗಿತ್ತು. ಅದೀಗ ಎಷ್ಟು ಗ್ರಾಮ್ ಇಲ್ಲ ನಿಂದ? 430. 430 ಇಲ್ಲ. ಏನದ ಎಷ್ಟ? ನಿನ್ನ ಎಷ್ಟು ಗ್ರಾಮ ಹೇಳ? ನನ್ ಲ್ಯಾಗ್ದಾಗೆ 320 330 ಒಳಗೆ. ನಂಗೆ ಅತ್ಲಾಗಿತ್ತು ಅತ್ತೆ ಎಲ್ಲ ತೆಗಿಯದ ಬರೀ ಜೀವಿದ ಮೀನ್ 320. 400 ಕೂಡ ಯಾರ್ದಿಲ್ಲ. ಅರ್ಧ ಕೆಜಿ ಇತ್ತು ಕೂಡ ಇದು ಭಯಂಕರ ಕೂಡ. ನಾನು 30 ಇಲ್ಲ ಕಮ್ಮಿ ಐತಲ್ಲ ಕೂಡ ನಾ ಹುಟ್ಟಿಲ್ಲ ಕೂಡ. ಈ ಮೀನ್ ಹಿಡದ್ದು ನೀ ಇದು ಇದ್ಕೊಂಡ್ರಲ್ದ ನೆಗೆ ಇಡ್ತೆ ಆರುದ ಅತಿ ಕೊಯ್ದು ಬಗಲ ಇತ್ತಲ್ ಬಲಿ. ತಗೋದಿನ ಏನು ಪದಾರ್ಥ ತಿಂತೀವಿ. 200 ರೂಪಾಯಿ ಕೊಡ್ತೀಯ? 150 ರೂಪಾಯಿ ಸಾಕು. 100 ಫ್ರೈ ಮಾಡು. ಅವ್ ಬೇಕಂಬ್ರ ಇಲ್ಲ ಅಂದಿರ ಅಲ್ದ ನಾವು ಒಬ್ನೇ ಯಾರಿಲ್ಲ ಉದ್ದದ ಫ್ರೈ ಆತಿದ್. ಅವ ಅಲ್ಲ ಮೀನ್ ಬೇಕಂತ ಕೂಗ್ತಿದ್ದ. ನೀರದ್ ಸದ ಬಾಬಾ ನಿಂಗೆಂತ ಕೆಲ್ಸ ಇತ್ತೀಗ? ಕರೆಂಟ್ ಇಲ್ಲ ಮನೆ ಕರೆಂಟ್ ಇಲ್ಲ ಹಂಗಾರೆ ಹೋಪ ಅದಕ್ಕೆ ಬಾಲಿ ಹೇಳು ಜನ ಬೇಕು. ಈಗ ಸೀದಾ ಬಾಲಿ ಹೇಳುಕಪ್ಪ ಅಲ್ಲಿ ಮತ್ತೆ ಅದು ಮ್ಯೂಸಿಕ್ ಸಾಮೂಹಿಕ ಬಾಲಿ ಬಾಗಲ ತೆಗ್ ಅವ್ ಬೀಸ್ಬಿಡ ಅಂತ ಹೇಳಿದ. 6 ಬೇಕ ತೆಗ್ ಬೀಸ್ ಎಂತ ಒಂದಕ್ಕೆ ಬೀಸದ ಮೀನ್ ಇರ್ತಾನ ಕೂದಿತ್ತ ಒಟೆ ಸಾಮ ಬಗಲ್ ಆಯ್ತು. ಅದಿಂದ ನೋಡಿ 1 ವಾರದ ಮೇಲೆ ಬೇಕು. ಅದು 1 ಬದಿ ಪೀಸ್ ಹೋಯ್ತಾ ಮತ್ತೊಂದು ಬದಿ ಇಡೀ ಇದೇ ಹೋಯ್ತು. ಅಂದ್ರೆ ಎಂತ ಅಂತ ಹೇಳ್ತಾರೆ ಮಾಸ ಇಲ್ಲ ಅದ್ರ ಇಡೀ ಬಾಲಿಯೇ ಇಲ್ಲ. ಕುಂದದಾಗ ಅಂಟ್ಕೊಂಡಿತ್ತು. ರಿಸ್ಕ್ ತಗೊಂಡು ಬಲಿ ಬಿಡು ಮತ್ತೆ ಅಂತಿಲ್ಲ. ಈಗಷ್ಟೇ ನಾವು ರಿಸ್ಕ್ ತಗೊಂಡು ಒಂದು ಬಲಿಯನ್ನು ಹೊಡಿ ಮಾಡ್ಕೊಂಡ್ಬಂತ ಒಂದು ಮೀನು ಸಿಕ್ತ 400 ಗ್ರಾಮ್ ಇತ್ತು. ಮತ್ತೇನು ಅಂತಿಲ್ಲ. ಮತ್ತೊಂದು ರೆಡಿ ಮಾಡ್ಕೊಂಡು ಮತ್ತೊಂದು ಅಲ್ಲಿಗೆ ಬಿಸಿಬೋದು. ಇಲ್ಲೂ ಹಾಗೆ ಬಾಲಿ ಹತ್ಲಾಗಿತ್ತು. ಆ ಸೈಡ್ ಎಲ್ಲ ಇತ್ತು ಬಲಿ ಇಲ್ಲಿ ನೀರು ಹಾಕು ಸ್ಪೀಡ್ ಕಾಣಿ ಅಲ್ಲ ಬರಿ ಗಣಿ ರಕ್ಕ ಸಾಲೆಗಳು
ಈ ನೀರು ಹಿಂದೆ ಹೋಗೋ ಸ್ಪೀಡಿಗಲ್ಲ, ಅಲ್ಲಿಂದ ಬಪ್ಪು ಕಾರ್ಟಿತ್ತು, ಅದಕ್ಕೆ ಲಾಂಬ ದೊಡ್ಡ ದೊಡ್ಡದಾಗಿ. ಇಲ್ಲೆಲ್ಲರೂ ಒಬ್ಬ ಬಿದ್ದಂದ್ರೆ ಮತ್ತೆ ಕತ್ತಿ ಕೊಯ್ದೆ. ಕಷ್ಟಜನಕ ಆಗಿದೆ ಈ ಪರಿಸ್ಥಿತಿಯಲ್ಲಿ ನಾವು ಹೇಗಿರ್ಬೇಕಂತ ಕೂಡ. ಇದು ಕಣಾಗೈತಾ ಮಂಜು ಮಲೆ ಬಯಸ ಅಂತ ಹಾಗೆ ಆಯ್ತಿದ್ ಎಲ್ಲ ಹೂಕಣ್ಣೆ. ಅಯ್ಯೋ ದೇವ್ರೇ ಅನ್ನಿಸ್ತೈತಿ ಅಲ್ಲ. ಅಪ್ಪ ಇದ್ರ ಕಾಣಲ್ಲ, ಮನೆಯವ್ರ ಮರ ಅಂತ ಕತಿ ಆಮೇಲೆ ಅಲ್ಲಿ ಅಳಿದಿದ್ರ ಒಂದ್ ಬದಿಯಲ್ಲಿ ಮಳಿ ಹೊತ್ತಿತ್ತ. ಮಳಿಯಾ ಅಂತ ಆಯ್ತು ಕೊಟ್ಟು ಬರುವಂತ ಎದ್ರಿ ಅಲ್ಲಿ ಕಾಂಬ. ಬಟ್ಟ ಮೀನ ಇಪ್ಪುದು ಕಷ್ಟ, ಆದರೂ ಹೋಗಿ ನಾವು ನೋಡ್ಬೇಕಲ್ಲ ಮೀನ್ ಸಿಗ್ತದಾ ಇಲ್ವೋ ಅಂತ. ಹಂಗ ಲೈಕ್ ಮಾತಾಡು ಏನಾಯ್ತು ಯಾಕತ್ತೆ ಒಬ್ಬರಿಗೆ ಭಯ ಚಾನ್ಸ್ ಇತ್ತು. ನಮ್ದು ಸಿಕ್ಕಿದ ಗಾಳ ಬೀಸೋದು ಒಂದು ಪಾತಿಲ್ಲ ಅದು.